ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಲೋಕಸಭೆಯಲ್ಲಿ ಚರ್ಚೆಗೆ ಸಾಕಷ್ಟು ವಿಚಾರಗಳಿವೆ, ಆದರೆ ಜನರ ಗಮನ ಬೇರೆ ಕಡೆಗೆ ಸೆಳೆಯೋದಿಕ್ಕೆ ಇದನ್ನ ತಂದಿದ್ದಾರೆ ಅಂತ ಹೇಳ್ತಾರೆ ಪ್ರಿಯಾಂಕ್ ಖರ್ಗೆ. ರಾತ್ರಿ ಮೋದಿ ಕನಸು ಕಾಣ್ತಾರೆ, ಬಿಜೆಪಿಯವರು ವಾವ್ ಅಂತಾರೆ. ಯಾವ ರೀತಿ ಮಾಡ್ತಾರೆ ಅಂತ ಬ್ಲೂ ಪ್ರಿಂಟ್ ಏನಾದರೂ ಇದೆಯಾ? ಅದಾನಿ ಹಾಗೂ ಮಣಿಪುರ ವಿಷಯ ಚರ್ಚೆಗೆ ತಯಾರಿಲ್ಲ, ಅದನ್ನ ಬಿಟ್ಟು ಜನರ ಗಮನ ಬೇರೆ ಕಡೆಗೆ ಸೆಳೆಯೋದಿಕ್ಕೆ ಇದೆಲ್ಲ ಮಾಡ್ತಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಚರ್ಚೆ ಮಾಡಬೇಕಾಗಿರುವಂಥ ವಿಷಯಗಳು ಲೋಕಸಭೆಯಲ್ಲಿ ಮಣಿಪುರದಿದೆ. ಕಳೆದ 20 ತಿಂಗಳಿಂದ ಒಂದು ರಾಜ್ಯ ಹತ್ತು ಉರಿತಾ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ಅದಾನಿಯವರ ಪ್ರಕರಣ ಚರ್ಚೆ ಮಾಡಲಿಕ್ಕೆ ರೆಡಿ ಇಲ್ಲ. ಸೆಬಿನಲ್ಲಿ ಆಗ್ತಾ ಇರುವಂಥ ಸಾಮಾನ್ಯ ಜನರಿಗೆ ಮೋಸ ಆಗ್ತಾ ಇರುವಂಥ ಪ್ರಕರಣಗಳು ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ ಅವರು. ಇವೆಲ್ಲನೂ ಕೂಡ ಜನರ ಗಮನ ಬೇರೆ ಕಡೆ ಸೆಳೀಲಿಕ್ಕೆ ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ತಂದಿರೋದು. ಒಂದು ನೇಷನ್ ಒನ್ ಎಲೆಕ್ಷನ್ ಮಾಡಬೇಕು ಅಂದರೆ ಅದಕ್ಕೆ ಸಂವಿಧಾನದಲ್ಲಿ ಕೆಲವು ಅಮೆಂಡ್ಮೆಂಟ್ಸ್ ತರಬೇಕಾಗ್ತದೆ. ಯಾಕಂದರೆ ರಾಜ್ಯ ಸರ್ಕಾರಗಳ ಅವಧಿ ಏನಿದೆ ಅದನ್ನು ಯಾವ ರೀತಿ ಮೊಟ್ಟಕ್ಕೆ ಕಳಿಸ್ತಾರೆ, ಮತ್ತು ಅದಕ್ಕೆ ಮೆನ್ ಆ್ಯಂಡ್ ಮಿಷಿನ್ರಿ ಏನು ಬೇಕಾಗ್ತದೆ. ಒಂದು ಚುನಾವಣೆ ನಡೆಸಬೇಕು ಅಂದರೆ ಅದಕ್ಕೆ CRPF ಇರಬೇಕು, ಬೇರೆ ಬೇರೆ ಕೇಂದ್ರ ತಂಡಗಳಿರಬೇಕು, ಅವೆಲ್ಲನೂ ಬೇಕಾಗ್ತದೆ. EVMಗಳು ಬೇಕಾಗ್ತದೆ. ತಂತ್ರಜ್ಞಾನ ತಾಂತ್ರಿಕವಾಗಿ ಇದಕ್ಕೆ ಸಿದ್ಧರಿದ್ದಾರಾ, ಮಾನವ ಸಂಪನ್ಮೂಲ ಇದೆಯಾ, ಮತ್ತು ಯಾವ ರೀತಿ ಮಾಡ್ತಾರೆ ಅಂತ ಏನಾದರೂ ನೀಲಿ ನಕ್ಷೆಯನ್ನು ಇವರು ಬಿಡುಗಡೆ ಮಾಡಿದ್ದಾರಾ? ಇಲ್ಲ. ಇವೆಲ್ಲನೂ ಕೂಡ ಏನಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.